ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಉದ್ಯಮಿಯ ಕಿಡ್ನಾಪ್ ಪ್ರಕರಣ ಯಶಸ್ವಿನಿ ಬಂಧನ ಆಗಿದೆ. ಸಿಸಿಬಿಯಿಂದ ರೌಡಿ ಶೀಟರ್ ಯಶಸ್ವಿನಿ ಬಂಧನವನ್ನ ಮಾಡಲಾಗಿದೆ. ಪುಟ್ಟೇನಹಳ್ಳಿ ಬಳಿ ರೌಡಿ ಶೀಟರ್ ಯಶಸ್ವಿನಿ ಬಂಧನವನ್ನ ಮಾಡಲಾಗಿದ್ದು, ನಿರ್ದೇಶಕ ನಂದಕಿಶೋರ್ಗೆ ಫಿನಾನ್ಸ್ ಮಾಡಿರುವಂತಹ ಮನೋಜನ ಕಿಡ್ನಾಪ್ ಮಾಡಿದ್ದ ಬೇಕರಿ ರಘು ಅಂಡ್ ಗ್ಯಾಂಗ್. ಬೇಕರಿ ರಘು, ವೆಂಕಟೇಶ್, ರಾಜೇಶ್ ಸೇರಿ ಹಲವರ ಬಂಧನವನ್ನ ಮಾಡಲಾಗಿತ್ತು. ಬೇಕರಿ ರಘು ಬಂಧನದ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಆರೋಪದ ಮೇಲೆ ಬೇಕರಿ ರಘು ಎಸ್ಕೇಪ್ ಆಗಿದ್ದ. ಆಗ ಸಹಾಯ ಮಾಡಿದ್ದ ಆರೋಪದ ಮೇಲೆ ಬಂಧನವನ್ನ ಮಾಡಲಾಗಿದೆ. ಈಗ ನ್ಯಾಯಾಂಗ ಬಂಧನಕ್ಕೆ ಯಶಸ್ವಿನಿಯನ್ನ ನೀಡಲಾಗಿದೆ. ಉದ್ಯಮಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಬಿಯಿಂದ ರೌಡಿ ಶೀಟರ್ ಯಶಸ್ವಿನಿ ಬಂಧನ ಆಗಿದೆ. ಯಶಸ್ವಿನಿಯನ್ನ ಬಂಧಿಸಿದ್ದು ಪುಟ್ಟೇನಹಳ್ಳಿ ಬಳಿ ಇರುವಂತಹ ಜಾಗದಲ್ಲಿ ರೌಡಿ ಶೀಟರ್ ಯಶಸ್ವಿನಿ ಬಂಧನವನ್ನ ಮಾಡಲಾಗುತ್ತೆ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಮತ್ತೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಲೇಡಿ ರೌಡಿ ಶೀಟರ್ ಇವಳು ಯಶಸ್ವಿನಿ ಅಂತ. ಈ ಹಿಂದೆ ಉದ್ಯಮಿ ಕಿಡ್ನಾಪ್ ಪ್ರಕರಣದ ಸಂದರ್ಭದಲ್ಲಿ ಆರೋಪಿಗಳು ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ಲು. ಜೊತೆಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಆರೋಪ ಈ ಲೇಡಿ ಮೇಲಿತ್ತು. ಇದೇ ಕಾರಣಕ್ಕಾಗಿ ಈ ಲೇಡಿಯನ್ನ ಬಂಧಿಸಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಪೊಲೀಸರಿದ್ರು. ಆರಂಭಿಕ ಹಂತಗಳಲ್ಲಿ 3 ಜನ ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡ್ತಾರೆ. ಬೇಕರಿ ರಘು, ವೆಂಕಟೇಶ್ ಜೊತೆಗೆ ರಾಜೇಶ್, ಈ 3ರನ್ನ ಈ ಹಿಂದೆನೇ ಬಂಧನ ಮಾಡಿರ್ತಾರೆ. ಬೇಕರಿ ರಘು ಬಂಧನ ಮಾಡುವಂತಹ ಸಂದರ್ಭದಲ್ಲೇ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾಳೆ ಅನ್ನುವಂತಹ ಆರೋಪದ ಮೇಲೆ ಈ ರೌಡಿ ಶೀಟರ್ ಮೇಲೆ ಪ್ರಕರಣ ದಾಖಲಾಗುತ್ತೆ. ಈಗ ಈ ರೌಡಿ ಶೀಟರ್ ಯಶಸ್ವಿನಿ ಬಂಧನ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.